ಗಿಲ್ಲಿ ನಟ ಗೆದ್ ಬರ್ಲಿ ಅಂತ ಊರೆಲ್ಲ ಸೇರಿ ಅರ್ಕೆ ಮಾಡ್ಕೊಂಡು ಏನೋ ಮಾಡ್ತಾವ್ರೆ ಅಂತ ಅಂದ್ರು. ಹೌದಾ? ನಿಜ ನಾಟ ಗೆಲ್ಲಿ ಅಂತಲೂ ಮಾಡ್ತಾವ್ರ, ಊರ್ ಒಳ್ಳೇದ? ಮಾದಪ್ಪನ್ಗೂ ಹರ್ಸ್ಕೊಂಡವ್ರ, ಹಾ, ಹಾ. ಎಲ್ಲ ಬೀಳ್ದೆಲ್ಲ ಕಟ್ಟವ್ರ, ದುಡ್ಡೆಲ್ಲ ಕಟ್ಕೊಂಡು ಗಿಲ್ಲಿ ಗೆಲ್ಬೇಕು, ಚೆನ್ನಾಗ್ ಬರ್ಬೇಕು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಟಾಕ್ಸ್ ವಿತ್ ಚಾನೆಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ಇವತ್ತು ನಾವು ಗಿಲ್ಲಿ ನಟ ಅವರ ಊರು ಬಂದಿದ್ವಿ. ಯಾಕೆ ಅಂತಂದ್ರೆ ಗಿಲ್ಲಿ ನಟ ಇವತ್ತು 12ನೇ ಸೀಸನ್ ಇರುವಂತ ಒಳ್ಳೆ ಫೈನೆಸ್ಟ್ ಕಂಟೆಸ್ಟೆಂಟ್ ಗಿಲ್ಲಿ ನಟನ ಊರ್ನವರು ಬಿಗ್ ಬಾಸ್ ಅಲ್ಲಿ ಗೆದ್ ಬರ್ಲಿ ಅಂತ ಹೇಳಿ ಇವತ್ತು ಗಿಲ್ಲಿ ನಟನ ಊರ್ನವರು ಗದ್ದಮ್ಮ ದೇವಸ್ಥಾನ ಅಂತ ಊರಿನ ದೇವತೆಗೆ ಪರ ಮಾಡಿ ಏನ್ ಪರ ಮಾಡಿದ್ದಾರೆ ಅಂತಂದ್ರೆ ಯಾವುದು ಬೂಂದಿ ಪಾಯಸದ ಊಟವನ್ನ ಬಂದವ್ರಿಗೆಲ್ಲ ಹಾಕ್ತಿದ್ದಾರೆ. ಬೂಂದಿ ಪಾಯಸ, ಬೆಲ್ದನ್ನ, ಪಂಚಾಮೃತ, ತರಕಾರಿ, ಅನ್ನ ಸಾಂಬಾರಿನ ರೆಡಿ ಮಾಡ್ತಾ ಇದಾರೆ. ಈಗ ತಾನೆ ಬನ್ನಿ ಏನೇನ್ ಮಾಡ್ತಿದಾರೆ, ಎಷ್ಟು ಜನ ಬರ್ತಾರೆ, ಯಾವ ಕಾರಣಕ್ಕೆ ಮಾಡ್ತಿದಾರೆ, ತಿನ್ನೋರ್ನು ಕೇಳೋಣ, ನಾವು ತಿನ್ನೋಣ. ನೋಡಿ ಬಿಗ್ ಬಾಸ್ ಅಲ್ಲಿ ಗೆದ್ದು ಬರ್ಲಿ ಅಂತ ಊರ್ನವ್ರು ಎಂತ ಅಭಿಮಾನವಾಗಿ ಒಂದು ಪರ ಮಾಡ್ತಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ, ನಾವು ತಿನ್ನೋಣ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಶಿವಣ್ಣವರು. ಶಿವಣ್ಣವರು. ಇದು ಯಾವ ಊರು ಸರ್? ಇದು ದಡದ್ಪುರ ಅಂತಂದ್ರೆ ಇಡೀ ಕರ್ನಾಟಕ ಫೇಮಸ್ ಆಗ್ಬಿಟ್ಟದೆ ಗಿಲ್ಲಿಯಿಂದ. ಇವತ್ತು ಇಲ್ಲಿ ಇಷ್ಟೊಂದ್ ಜನ ಸೇರಿದಲ್ಲಿ ಏನ್ ಮಾಡ್ತಾ ಇದ್ದೀವಿ? ಕಾರ್ತಿಕ ಮಾಡಿಸ್ತೇವೆ ಸ್ವಾಮಿ. ಕಡೆ ಕಾರ್ತಿಕೆ. ಕಡೆ ಕಾರ್ತಿಕೆ. ಇದು ಹೆಣ್ಣು ದೇವ್ರಿಗೆ, ಗದ್ದಮ್ಮನ್ಗೆ ದೇವಸ್ಥಾನಕ್ಕೆ ಕಾರ್ತಿಕ ಮಾಡಿಸ್ತಾ ಇದೀವಿ. ಇಲ್ಲಿ ಊಟ ಇರುತ್ತೆ ಎಲ್ಲರಿಗೂ? ಎಲ್ಲ ಊಟ. ಊರ್ ಜನ ಎಲ್ಲ ಬಂದು ಸೇರ್ತಾರೆ? ಸಾವಿರಾರು ಜನ ಊಟ ಮಾಡ್ತಾರೆ. ಸಾವಿರಾರು ಜನ. ನೆಕ್ಸ್ಟ್ ನೀವು ಮಾತ್ರ ಸಾವಿರಾರು ಜನಕ್ಕೆ ಫ್ರೀ ಆಗಿ ಊಟ ಪ್ರಿಯ ಅಂದ್ರೆ ಕಡೆ ಕಾರ್ತಿಕೆ ಎಲ್ಲ ಮಾಡ್ತಾರೆ. ಈಗ ನಿಮ್ ಗಿಲ್ಲಿ ಕರ್ನಾಟಕದಾದ್ಯಂತ ಮನೆ ಮಾತಾಗ್ಬಿಟ್ಟಾನೆ. ಏನ್ ಅನಿಸ್ತಾ ಇದೆ? ನೀವು ದೊಡ್ಡವರು ಟಿವಿ ನೋಡ್ತೀರಾ ಬಿಗ್ ಬಾಸ್? ನೋಡ್ತೀನಿ. ನೀವು ನೋಡ್ತೀರಾ? ಸೂಪರ್. ಚಿಕ್ಕ ಮಕ್ಳಿಂದ ವಯಸ್ಸಾದ ಮುಕ್ಕಿ ಗಂಟೆ ನೋಡ್ತಾರೆ. ಏನು ಅಂತ ಗಿಲ್ಲಿಗೆ, ನಿಮ್ ಗಿಲ್ಲಿ ಇರುವಂತ ಪವರ್ ಇರೋದಕ್ಕೆ ಅವನು ಒಂಟಿಯಾಗಿ ಬಂದು ಸೇರಿರೋದು. ಅವರು ಅಲ್ಲಿಗೆ ಒಂಟಿಯಾಗಿ ಬಂದು ಅಲ್ಲಿ ಸೇರಿರೋದು ನಿಮ್ಮ ಇದಕ್ಕೆ. ಅರ್ಥ ಮಾಡ್ಕೊಳ್ಳಿ. ಈಗ ಈ ಸರಿ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಅವನೇ ಗೆಲ್ಬೇಕು. ಅವನೇ. ಬೇರೆಯವ್ರು ಗೆದ್ಬಿಟ್ರೆ ಆಗುದಿಲ್ಲ, ಅವರೇ ಗೆಲ್ಬೇಕು. ಎಲ್ಲ ಅವನೇ ಮಾತಾಡ್ಕ ಇದಾರೆ. ಅವನೇ ಗೆಲ್ತಾನೆ ಅಂತ. ಈಗ ಯಾರಿಗಾದ್ರೂ ಒಂದ್ ನಿಮಿಷ ಮಾತಾಡಕ್ ಆಗೋದಿಲ್ಲ, 2 ನಿಮಿಷ ಎಲ್ರು ಏನ್ ನಕ್ಕಿ ನಗಿಸ್ತಾನೆ ನಿಮ್ಮೂರವ್ರು ಏನ್ ತಿನ್ಸ್ ಬೆಳ್ಸಿದಿರಿ ಅವನ್ಗೆ? ಯಾರಿಗ? ಗಿಲ್ಲಿಗೆ. ಮುದ್ದೆ, ರಾಗಿ ಮುದ್ದೆ, ರೊಟ್ಟಿ. ರಾಗಿ ಮುದ್ದೆ, ರೊಟ್ಟಿ. ಅದಕ್ಕೆ ಆ ಮಾತು ಬರ್ತದೆ. ಪುಳಿಯಗ್ರ. ಪುಳಿ ಅಗ್ರ. ಪುಳಿ ಅಗ್ರ ತಿನ್ಸಿ ಬೆಳೆಸಿ ಚೆನ್ನಾಗಿ ಬೆಳೆಸಿದೀನಿ. ಈಗ ನೋಡಿ, ಈಗ ಯಾರಿಗಾದ್ರೂ ಅವ್ರ ಮನೆಯವ್ರಿಗಿಂತ ಹೆಚ್ಚಾಗಿ ನಿಮ್ ಊರವ್ರಾಗಿರ್ಬೋದು, ಕರ್ನಾಟಕದಾದ್ಯಂತ ನಮ್ಮ ಮಗ ಇಂತ ಮಗ ಹುಟ್ಟಬೇಕು, ಬಡವ್ರ ಮಗ ಆಗಿ ಇಂತ ಹೆಸರು ತತ್ತವನೆ ಅಂತ ಅನ್ಸುತ್ತಲ್ಲ, ಅದನ್ನೆಲ್ಲ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಖುಷಿ ಅಂದ್ರೆ ಚೆನ್ನಾಗಿ ಖುಷಿ ಆಯ್ತು. ಯಾಕಂದ್ರೆ ನೀವು ಗ್ರಾಮಕ್ಕೆ ಮುಖ್ಯಸ್ಥರಿದ್ದೀರಿ ಅನ್ಸುತ್ತೆ. ಊರಿನ ಹೆಸರು ಬಂದ್ರೆ ನಿಮ್ಗೂ ಒಳ್ಳೇದಲ್ಲ? ಒಳ್ಳೇದು. ಇವತ್ತು ದೇವ್ರ ಹತ್ರ ಪೂಜೆ ಮಾಡ್ತಾ ಇದ್ರಿ. ಪೂಜೆ ಕೇಳ್ಕೊತೀರಾ ಒಳ್ಳೇದಾಗ್ಲಿ ಗೆಲ್ಲಿ ಅಂತ? ಒಳ್ಳೇದಾಗ್ಲಿ ಗಿಲ್ಲಿ ಗೆದ್ದು ಬರ್ಲಿ ಅಂತ ಮಾತಾಡ್ತಾ ಇರೋದು. ಗೆದ್ದು ಬರ್ಲಿ ಅಂತ ಅಂದ್ರೆ ಒಟ್ಟಲ್ಲಿ ಪರ ಅವನ್ಗೆ ಅರ್ಪಿಸ್ದಂಗೆ. ನಿಮ್ ಊರೆಲ್ಲ ಪರ ಮಾಡಿ ಇಡೀ ಕರ್ನಾಟಕ ಹೆಸರು ಹೆಸರು. ನೋಡಿ, ನಿಜ ಊರವ್ರು ಯಾರಾದ್ರೂ ಈ ತರ ಮಾಡೋದುಂಟಾ? ಈ ತರ ಪ್ರೀತಿ ಯಾರಿಗೂ ಸಿಕ್ಕುದಿಲ್ಲ. ಎಷ್ಟೋ ಜನ 100 ಪಿಕ್ಚರ್ ತೆಗ್ದಿರೋರ್ಗು ಸಿಕ್ತಿರೋ ಪ್ರೀತಿ ನಿಮ್ ಊರ್ ಹುಡುಗನ್ಗೆ ಹುಡುಗನ ಸಿಕ್ಬೇಕಾರ ಜಯಮಾನ. ಅದಕ್ಕೆ ನಿಮ್ಮೂರೆಲ್ಲ ಸೇರಿ ಪರ ಮಾಡಿ ಅನ್ನ ಹಾಕ್ತಾ ಇದ್ದೀರಿ. ಹಾಕ್ತಾರೆ. ಅಲ್ಲ, ಅದಕ್ಕೆ ನೀವು ಗಿಲ್ಲಿ ಗೆದ್ದು ಬರ್ಲಿ ಅಂತ ಮೊದಲೇ ಹೇಳದ್ನಲ್ಲ, ಅದಕ್ಕೆ ಪರ ಮಾಡ್ತಾ ಇದ್ದೀರಿ. ಎಲ್ರಿಗೂ ಊಟ ಹಾಕ್ತಿರಿ? ಸಾವಿರಾರು ಜನಕ್ಕೆ ಊಟ. ಸಾವಿರಾರು ಜನಕ್ಕೆ ಊಟ ಹಾಕ್ತಾ ಇದ್ದೀರಿ. ಅವ್ರು ಮಾಡ್ತಾರೆ. ಇದು ನೋಡಿ, ಇದು ಹಳ್ಳಿ ಜನಗಳ ಒಂದು ಲಕ್ಷಣ. ಊಟ ಮಾಡ್ಕೊಂಡು ಹೋಗಿ ಅಂತಾರೆ, ಬೇರೆ ಕಡೆ ಯಾರು ಕೇಳೋದೇ ಇಲ್ಲ. ಓಕೆ ಅಣ್ಣ, ಈಗ ಗಿಲ್ಲಿ ಇಷ್ಟೊಂದು ಫೇಮಸ್ ಆಗಿದ್ದಾನೆ, ಆದ್ರೆ ಎಲ್ಲರೂ ಕೂಡ ಅವ್ನು ಸೋಲ್ಸಿ ಹೆಂಗಾರು ಮಾಡಿ ಮನೆಯಿಂದ ಹಾಕ್ಬಿಡ್ಬೇಕು ಅಂತವ್ರೆ. ಗೆದ್ದು ಬರ್ತಾನೆ. ಗೆಲ್ತಾನೆ ಅವನು. ಹೆಂಗ್ ಗೆದ್ದು ಬರಕ್ ಸಾಧ್ಯ? ಎಲ್ಲ ಸಪೋರ್ಟ್ ಕೊಡ್ತಾರೆ, ನಿಮ್ಮಂತವ್ರೆಲ್ಲ ಸಪೋರ್ಟ್ ಕೊಟ್ಟು ವ್ಯವಸ್ಥೆ ಮಾಡಿ ಇವನೇ ಬರ್ಬೇಕು ಅನ್ನೋ ನೇರದಲ್ಲಿ ವ್ಯವಸ್ಥೆ ಮಾಡ್ತಾ ಇದಾರೆ. ಇಡೀ ಕರ್ನಾಟಕ ಮಾತಾಡ್ತಾ ಇದಾರೆ. ಇದು ಯಾವ ದೇವ್ರು ಅಣ್ಣ ಮಾಡ್ತಾ ಇರೋದು? ಗದ್ದಮ್ಮ ಅಂದ್ರೆ ಗದ್ದೆ ಬಯಲಿರುವಂತ ದೇವಸ್ಥಾನ ಗದ್ದಮ್ಮ. ಅಲ್ಲಿ ನೀವು ಅರ್ಕೆ ಮಾಡ್ಕೊಂಡು ಪರ ಮಾಡ್ತಾ ಇದ್ದೀವಿ. ಅರ್ಕೆ ಮಾಡ್ಕೊಂಡು ಪರ ಮಾಡ್ತಾ ಇದ್ದೀವಿ. 4 ಜನಕ್ಕೆ 8,000 ಕೊಡಿ ಇದೀವಿ ನಾವು. 8,000 ಕುಳ ಈ ಒಮ್ಮನ್ಗೆ ಮಾಡ್ತಾ ಇದೀವಿ. ವರ್ಷ ವರ್ಷ ಕಾರ್ತೆ ಮಾಡ್ತೀವಿ. ಈ ವರ್ಷ ಬಿಗ್ ಬಾಸ್ ಗೆದ್ದು ಬರ್ಲಿ ಅಂತ ಪರನೆ ಮಾಡ್ತಾ ಇದ್ದೀವಿ. ಏನ್ ನಿಮ್ ಖುಷಿಗಳು? ಅಲ್ಲ, ಇನ್ನು ಊಟನೇ ಮಾಡಿಲ್ಲ, ಈ ಖುಷಿ ಮಾಡಿದ್ರೆ ತಾಯಿ ಹೊಲ್ದು ಬಂದ್ಬಿಡ್ತಾಳೆ. ಮೇಲೆ ಬಂದ್ಬಿಡ್ತಾರೆ. ಎಷ್ಟ್ ಜನದ ಮೇಲೆ ಬರ್ತಾರ ನೋಡೋಣ. ಎಲ್ರ ಮೇಲೆ ಬರುದ್ರ ಬರೋರ್ಗೆ ಬರುದು.
ಯಾರ್ ನಿಷ್ಠೆ ಇರುತ್ತೆ ಅವ್ರಿಗೆ ಅವ್ರಿಗೆ ಬರೋದು. ಈ ಒಮ್ಮೆ ಎತ್ಕೋದ್ರೆ ನೆನ್ಸ್ಕೊ ಹೋದ್ರೆ ಈ ಗಡ್ಡದಲ್ಲಿ ಊತಿರ್ತಾವಲ್ಲ ಗಡ್ಡ ಹಾ ಅವೆಲ್ಲ ಕರ್ಕೊಯ್ತವೆ. ಗಡ್ಡೆಯಲ್ಲಿ? ಇಲ್ಲಿ 300,000 ಬಿಟ್ರೆ ಹಾ ಅಷ್ಟು ಅಷ್ಟು ಪ್ರಾಮುಖ್ಯತೆ ಇದೆ. ಗಡ್ಡದಲ್ಲಿ ಯಾವ್ದಾರ ಇಲ್ಲಿ ಬಂದ್ಬಿಟ್ರಿ ಹಿಂಗ ಗದ್ದಮ್ಮ ಆದ್ರೆ ಬಿಟ್ರೆ ಹಾ ಹಾ ಹೊಸ ಆಗ್ತದೆ. ಅದು ಇಲ್ಲಿ ಮಣ್ಣು ಸಾವಿರ ಬಿಟ್ರೆ ಹೊಸ ಅಷ್ಟು ಶಕ್ತಿವಂತ. ಸತ್ವಂತ. ಅದಕ್ಕೆ ಊರವ್ರು ಎಲ್ರು ಕೂಡ ಚಿಕ್ಕವರು ನೋಡಿ ಬರೀ ನಿಮ್ಮಂತವ್ರು ಚಿಕ್ಕ ಚಿಕ್ಕ ಹುಡುಗರೆಲ್ಲ ಬಂದು ಖುಷಿಯಿಂದ ಮಾಡ್ತಾವ್ರೆ. ಅದನ್ನೆಲ್ಲ ಹುಡುಗರಿಗೆಲ್ಲ ತಿಳಿಸ್ತಾ ಇದೀರಿ ನೀವು. ದೊಡ್ಡವ್ರ ಕರ್ತವ್ಯ ಅಲ್ವಾ? ಹಾ ಹಾ ಈ ತಾಯಿ ಆಶೀರ್ವಾದ ಅವನ ಅಲ್ಲಿವರೆಗೆ ಕರ್ಕೋಗೋದ. ಅವ್ನಿಗೆ ಗೊತ್ತಿಲ್ಲ ನೀವೆಲ್ಲ ಹಿಂಗಿಲ್ಲ ಹಬ್ಬರಿದಾರ ಮಾಡ್ಕೊಂಡು ಹಿಂಗ್ ಪರ ಮಾಡ್ತಿದ್ರಿ ಅಂತ ಗೊತ್ತಿಲ್ಲ. ಈಗ ಮಳವಳ್ಳಿಲಿ ಯಾರೋ ಒಬ್ರು ಹೇಳಿದ್ರು ಕಲ್ಲಂಗಡಿ ಹಣ್ಣು ಮತ್ತೆ ಸೌತೆಕಾಯಿ ಮಾರ್ತಾರ ಅವ್ರು ಬಸ್ಗಳಲ್ಲಿ. ಗಿಲ್ಲಿ ಗೆದ್ದು ಬಂದ್ರೆ ಆ ದಿನ ಬಂದವ್ರಿಗೆಲ್ಲ ಕಲ್ಲಂಗಡಿ ಹಣ್ಣು ಎಲ್ಲವನ್ನು ಫ್ರೀ ಕೊಟ್ಬಿಡ್ತಾರಂತೆ. ಎಲ್ಲ ಫ್ರೀ ಅಂತಾರಂತೆ. ಈಗಲೂ ನಮ್ ಫ್ರೀ ಕೊಟ್ಬಿಡ್ತೀವಿ ದುಡ್ಡು ಹಾಕೋದಿಲ್ಲ ಅದಕ್ಕೆ ಎಲ್ಲ ಫ್ರೀ ಕೊಟ್ಬಿಡ್ತೀವಿ. ಊಟ ಎಲ್ಲ ಊರುಗಳಲ್ಲಿ ಎಲ್ಲ ಮೆರವಣಿಗೆ ಮಾಡ್ತೀವಿ ಅಂತ ಏನ್ ಕೊಡ್ತೀವಿ ಅಂದ್ರು ಊಟ ಫ್ರೀ. ಅಂದ್ರೆ ಮಂಡ್ಯ ಜನನೇ ಈಗ ಅನ್ನದಾನ ಮಾಡೋದ್ರಲ್ಲಿ ನೋಡಿ ನಿಮ್ಗೆ ಎಷ್ಟು ಖುಷಿ ಅದ. ನೀವು ಮಾತೆ ಬರ್ತಿಲ್ಲ, ಬರೀ ಸಂಭ್ರಮನೆ. ಗೆಲ್ಲಬೇಕು. ನೀವು ರೈತ ಸಂಘದ ಒಂದು ಟವಲ್ ಹಾಕೊಂಡಿದ್ದೀರಿ, ರೈತದ ಒಂದು ಮಾತುವನ್ನು ಕೂಡ ತಿಳಿಸ್ತಾ ಇದ್ದೀರಿ. ಗ್ರಾಮದಲ್ಲಿ ನೀವು ಯಜಮಾನ್ರ? ಯಾಕಂದ್ರೆ ಇಲ್ಲಿರೋಲ್ಲ ತುಂಬಾ ಗೌರವಿಸ್ತಾ ಇದ್ರು, ಎಲ್ರು ಕೆಲಸ ಮಾಡ್ತಾರೆ. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ನಮ್ಮನೆ ಇಲ್ಲ ನಮ್ಮ ಮಾತು ಕೇಳ್ತಾರೆ, ಇಂತ ಕೆಸೋದಿಲ್ಲ. ಇಷ್ಟುದ ಮಾಡತಕ್ಕ ಅಷ್ಟುದಾರ ಮಾಡೇ ಮಾಡ್ತಾರ. ಅಂದ್ರೆ ಜೊತೆಗೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಅಂತ. ಮೋಸ ಅಂತಕ್ಕೇನು ಇಲ್ಲ, ಮಾಡ್ತಾರೆ ನಮ್ಮ ಹುಡುಗರು. ಅಣ್ಣ ಈಗ ಹೇಳ್ತಾರೆ ಅಲ್ಲಿ ಗಿಲ್ಲಿ ದೊಡ್ಡ ಶ್ರೀಮಂತ, ಕಾರ್ ದೊಡ್ಡ ದೊಡ್ಡ ಬಂಗ್ಲೆ ಅದೆ ಅಂತ ಏನೇನು ಹಾಕ್ತಾರೆ. ಈಗ ನೀವು ಅದೇ ಊರವರು, ನಾವು ಕೂಡ ಒಂದು ವಿಡಿಯೋ ಮಾಡಿ ಅವ್ರೆ ಮನೆಯೆಲ್ಲ ತೋರಿಸಿದ್ವಿ. ಮುಂದೆಗಡೆ ಅವ್ರ ಅಕ್ಕನ ಮದುವೆ ಮಾಡಕ್ಕೆ ಒಂದ್ ಸ್ವಲ್ಪ ತಾರಸಿ ತರ ಮಾಡ್ಕೊಂಡು, ಹಳ್ಳಿಲಿ ಸಾಮಾನ್ಯ, ಒಳಗಡೆ ಎಲ್ಲ ಹಂಚೂರ್ ಮನೆನೆ, ಇನ್ನೂ ಬಡತನೇ ಇರುವಂತದ್ದು. ಯಾವ್ದೋ ಒಂದು ಸೆಕೆಂಡ್ ಒಂದು ಕಾರ್ ತಕೊಂಡ ಸ್ವಲ್ಪ ಬೆಳೆದ್ಮೇಲೆ ಒಂದ್ ಸ್ವಲ್ಪ ಬೇಕೇ ಬೇಕಲ್ವಾ? ಬೇಕೇ ಸ್ಕೂಟರ್ ಕಾರ್ ಓಡಾಡಕ್ಕಾಗತ್ತಾ? ಈಗೆಲ್ಲ ನೀವೆಲ್ಲ ಕಂಡವ್ರು, ಅವರು ಬಡವರ ಶ್ರೀಮಂತರ ನಿಮ್ ಪ್ರಕಾರ? ಯಾರು ಬಡವ್ರಿ? ಬಡವ್ರಿ ಮಗ ಬಡವ್ರಿ. ನೋಡಿ ನೀವು ನೋಡಿ ನಿಮ್ ನಮ್ಮ ಅಂತಿರಲ್ಲ, ಅದು ಖುಷಿ. ಆ ಬಡತನದಲ್ಲಿ ಇದ್ದು ಗೆದ್ದು ಬರ್ತಾ ಇದ್ದಾನೆ. ಹಂಗೆ ಬಡವನ್ಗೆ ವೋಟ್ ಹಾಕುದು, ಬಡವ್ರಿಗೆ ಹಾಕುದಿಲ್ಲ. ಪುಣ್ಯವಂತರಿಗೆ ಯಾರು ಹಾಕಲ್ಲ, ಅದು ದುಡ್ಡಿನ ಮೇಲೆ ಹೋಯ್ತದೆ. ದುಡ್ಡಿನ ಮೇಲೆ ಅಲ್ಲಿ ದುಡ್ಡಿರೋರು ಈ ಬಡವರೆಲ್ಲ ದರ್ಪ ತೋರಿಸ್ತಾವ್ರಲ್ಲ, ಏನ್ ಅನ್ಸುತ್ತೆ ಅವಾಗ? ಹಂಗೇನಂತದ ಆಗ್ತೀನಿ ಕಣ ಅಂತಾರ, ಆಮೇಲೆ ಮೋಸ ಮಾಡ್ತಾರೆ. ಅಲ್ಲಲ್ಲ ಒಳಗಡೆ ಇರೋರು ದುಡ್ಡಿರೋ ಕೆಲವ್ರು ಹೆಣ್ಮಕ್ಳವ್ರೆ, ಅವರು ಈ ಬಡವನಾದ ಗಿಲ್ಲಿ ಮೇಲೆ ಬಾರಿ ಅಟ್ಯಾಕ್ ಮಾಡ್ತಾವ್ರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಗೆದ್ಕ ಬರ್ತಾನ ಅದನ್ನೆಲ್ಲ ಎಲ್ಲಾನು ನೋಡಿ ಗೆದ್ಕ ಬರ್ತಾರೆ. ಏನಾರು ಫೀಡ್ಬ್ಯಾಕ್ ಏನಾರು ಹೇಳ್ ಕಳ್ಸಿದಿರಿ ನೀವು ಮುಂಚಿತವಾಗಿ? ಏನಂತ ಫೀಡ್ಬ್ಯಾಕ್ ಅಂದ್ರೆ ಗೊತ್ತಾ? ಏನಾರು ಕಿವಿ ಮಾತು ಹೇಳ್ ಅಲ್ಲಲ್ಲ, ಅಷ್ಟ್ ಜನ ಎಲ್ರು ಇದ್ ಮಾಡ್ತಿರೋ, ಎಲ್ರಿಗೂ ಸಂಭಾಳಿಸ್ಕೊಂಡು ಧೈರ್ಯ ಕೊಟ್ಕ ಬರ್ತಾವನಲ್ಲ, ನೀವೇನಾರು ಏನಾರ ಕಿವಿ ಕಳ್ಸಿದ್ದೀರಾ? ಏನಿಲ್ಲ, ದೇವ್ರು ದೇವ್ರು ಬೆಂಬಲದಿಂದ ಮಾಡ್ತಾರೆ. ಬೆಂಬಲದಿಂದ ಎಲ್ಲ ಮಾಡ್ತಾರೆ. ನನ್ಗೆ ಯಾಕ ಡೌಟ್, ನೀವೇನು ಹೇಳ್ ಕಳ್ಸಿದ್ದೀರಿ ಅದಕ್ಕೆ ಅವ್ನು ಎಲ್ರು ಗೆಲ್ತಾವನೆ ನೋಡಿ. ಯಾಕೆಂದ್ರೆ ಒಂದ್ ಹೆಣ್ಣು ಮಕ್ಳು ಒಬ್ಬ ಹೊಡೆದ್ರು ಕೂಡ ಬೇಜಾರ್ ಮಾಡ್ಕೊಳ್ಳಿಲ್ಲ, ಕೂರಿ ಮೇಯಿಸ್ತಾನೆ ಅಂತ ಕೇವಲ ಆದ್ರೂ ಬೇಜಾರ್ ಮಾಡ್ಕ, ಬನೀನ್ ಅಂತ ಬೇಜಾರ್ ಮಾಡ್ಕೊಳ್ಳಿಲ್ಲ, ಏನಾದ್ರೂ ಬೇಜಾರ್ ಮಾಡ್ಕೊಂಡು ಕೂವ ಅಂತ ಹಾಡ್ ಕರೆದ್ರು ಬೇಜಾರ್ ಮಾಡ್ಕೊಳ್ಳಿ. ಕೂವಲ್ಲ, ಅದು ಕಾವು ಕಾವು. ಅಯ್ಯೋ ಕಾವು ಕಾವು ಹಾಡು ನಿಮಗ್ ಖುಷಿ ಆಗತ್ತಾ? ನಿಮ್ ಕಾಲದಲ್ಲೆಲ್ಲ ಅವೆಲ್ಲ ಇರ್ಲಿಲ್ಲ. ಈಗ ಎಲ್ಲ ಕಾವು ಕಾವು ಅಂತ ಲವ್ ಮಾಡ್ತಾರೆ, ಖುಷಿ ಆಗತ್ತಾ? ಅದೇನೋ ಅನ್ನೋದು ಆಗ್ದಾಗ ನಾನ್ ಕೇಳ್ತೀನಿ, ಹಂಗಂದ್ರೆ ಏನು ಅಂತ ಬಂದಾಗ ಕೇಳ್ತೀರಿ. ಬಿಡ್ಬೇಡಿ, ಅವನ್ನ ನಾನ್ ಹೇಳ್ಕೊಟ್ಟಿದ್ದೇನು ನಿನಗೆ, ನೀರ್ ಮಾಡ್ತಿದ್ದೇನು ಅಂತ ಕೇಳ್ತೀರ. ಅಂದ್ರೆ ಖುಷಿ ಆಗತ್ತಣ್ಣ. ಅಂದ್ರೆ ನೋಡಿ, ಒಂದು ಬಡತನದಿಂದ ಒಂದು ಹಳ್ಳಿಯಿಂದ ಹೋದವನ್ಗೆ ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಜನ ನಮ್ಮೂರ್ ಇಂಥ ಊರ್ ಹುಡುಗ ಸಿಕ್ಕದ, ಇಂಥ ಹಳ್ಳಿ ಹುಡುಗ ಸಿಕ್ಕದ ಅಂತ ಹೇಳ್ತಾರೆ. ನೀವೆಲ್ಲರೂ ನೋಡಿ, ನಿಮ್ ಕೆಲಸ ಎಲ್ಲ ಬಿಟ್ಬಿಟ್ಟು ಅದು ದೇವ್ರ ಕೆಲಸ ಮಾಡ್ತಾ ಇದೀರಿ. ಹಿಂಗ್ ಬಂದ್ರಲ್ಲ, ದೇವ್ರು ಇದನ್ನೇ ಹೇಳೋದು, 4 ಜನ ಒಬ್ಬನ್ಗೆ ಒಳ್ಳೇದಾಗತ್ತೆ ಅಂದ್ರೆ ಅರ್ಸೋದೇ ದೇವ್ರ ಕೆಲಸ. ಅದ್ರ ದೇವ್ರ ಕೆಲಸ ನೀವು ಮಾಡ್ತಾ ಇದ್ದೀರಿ. ಖಂಡಿತ ನಿಜವಾಗ್ಲೂ ಕೂಡ ಖುಷಿ ಆಗತ್ತಣ್ಣ. ಆದ್ರೆ ನನ್ಗೊಂದ್ ಡೌಟ್ ಅದ, ಗ್ಯಾರಂಟಿ ಗಿಲ್ಲಿಗೆ ಏನೋ ಹೇಳ್ಕೊಟ್ಟಿರೋ ನೀವೇ. ಗಿಲ್ಲಿ ಎಲ್ಲ ಸಂಭಾಳಿಸ್ ಅಲ್ಲಲ್ಲ ಅಲ್ಲ ಗಿಲ್ಲಿ ಇಷ್ಟ ಅಲ್ಲಲ್ಲ, ನಾನು ಗಿಲ್ಲಿ ಇವನ್ನೆಲ್ಲ ಗೆದ್ಕ ಬರ್ತಾವಂದ್ರೆ ನೀವೇನೋ ತಂತ್ರ ಹೇಳ್ಕೊಟ್ಟಿದೀರಿ, ನೀವು ಯಾವ್ದು ಅದಕ್ಕೆ ಗೆಲ್ತಾವ. ನಾನು ಡಿಲ್ಲಿ ಗಂಟ ಆಯ್ತು, ಹೋಗ್ ಬರ್ಲಣ್ಣ. ಆಯ್ತಾಯ್ತಣ್ಣ, ಥ್ಯಾಂಕ್ಸ್ ಅಣ್ಣ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.